ಹಲೋ ನಮಸ್ಕಾರ, ನಿತ್ಯಸಂಜೀವಿನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರೇ, ಬದಲಾದಂತಹ ಜೀವನ ಶೈಲಿಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ನಮ್ಮನ್ನ ಕಾಡುತ್ತೆ. ಅದರಲ್ಲಿ ಒಂದು ಈ ಗರ್ಭಾವಸ್ಥೆಯಲ್ಲಿರಬೇಕಾದ್ರೆ ಉಂಟಾಗುವಂತಹ ಮಧುಮೇಹ. ಈ ಗರ್ಭಾವಸ್ಥೆಯ ಮಧುಮೇಹಕ್ಕೂ ಹಾಗೂ ಮಧುಮೇಹಕ್ಕೂ ಡಯಾಬಿಟಿಸ್ಗೂ ಏನು ವ್ಯತ್ಯಾಸ ಇದೆ, ಜೊತೆಗೆ ಈ ಟ್ರೀಟ್ಮೆಂಟ್ ಯಾವ ರೀತಿ ತಗೊಳ್ಬೇಕು, ಆಮೇಲೆ ಇದು ಶಾಶ್ವತವಾಗಿರುತ್ತಾ, ಈ ಥರದ ಅನೇಕ ಪ್ರಶ್ನೆಗಳಿದಾವೆ ನಿಮ್ಮ ಹತ್ರ. ಸೊ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಕೆಲಸವನ್ನ ನಿತ್ಯ ಸಂಜೀವಿನಿ ಮೂಲಕ ಇವತ್ತು ನಾವು ಮಾಡ್ತಾ ಇದ್ವಿ. ಪ್ರಮುಖವಾಗಿ ಎಲ್ಲಾ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಅಂತ ನಮ್ಮ ಜೊತೆಗೆ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ಶ್ವೇತಾ ಎಂ ಪಿ ಅವರಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡಾಕ್ಟರ್ ಶ್ವೇತಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್ ಶ್ವೇತಾ ಅವರೇ, ಈಗ ಡಯಾಬಿಟೀಸ್ ಅಂದ ತಕ್ಷಣ ಎಲ್ರಿಗೂ ಗೊತ್ತು, ಅದೊಂದು ಒಂದ್ಸಲ ಬಂದ್ರೆ ಅದೊಂದು ಲೈಫ್ ಕಂಡೀಷನ್ ಯಾವಾಗ್ಲೂ ಇರುತ್ತೆ ಅಂತ. ಬಟ್ ಈ ಗರ್ಭಾವಸ್ಥೆಯಲ್ಲಿರುವಂತಹ ಡಯಾಬಿಟೀಸ್ ಅಂತ ಅಂದಾಗ ಎಲ್ಲೋ ನಾವು ಹೊಸದಾಗಿ ಕೇಳ್ತಾ ಇದೀವಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಮುಂಚೆ ಈ ಥರದ್ದು ಯಾವತ್ತೂ ನಾವು ಕೇಳ್ತಾ ಇರಲಿಲ್ಲ, ಅಷ್ಟು ಕಾಮನ್ ಆಗಿರ್ತಾರಿಲ್ಲ. ಬಟ್ ಈಗ ತುಂಬಾ ಕಾಮನ್ ಆಗಿದೆ. ಯಾಕೆ, ಯಾವ ಕಾರಣದಿಂದ ನಾವು ಗೆಸ್ಟೇಷನಲ್ ಡಯಾಬಿಟೀಸ್ ಅನ್ನು ನೋಡ್ತೀವಿ ಅಂತ? ಸೊ ಡಯಾಬಿಟಿಸ್ ಮೆಲೈಟಿಸ್ ಇನ್ ಪ್ರೆಗ್ನೆನ್ಸಿ ತುಂಬ ಕಾಮನ್ ಮೆಡಿಕಲ್ ಡಿಸಾರ್ಡರ್ ಇನ್ ಪ್ರೆಗ್ನೆನ್ಸಿ ಅಂತ ಹೇಳ್ಬೋದು. ಸೆಕೆಂಡ್ ಕಾಮನ್ ಬಂದು ಹೈಪರ್ ಟೆನ್ಷನ್ ಅಥವಾ ಬಿ ಪಿ ಇನ್ ಪ್ರೆಗ್ನೆನ್ಸಿ. ಕೆಲವು ಪ್ರಾಂತ್ಯಗಳಲ್ಲಿ ಜಾಸ್ತಿ ಆಗಿದೆ. ಮೋಸ್ಟ್ಲಿ ಇಟ್ ಇಸ್ ಇನ್ ದ ಏಷ್ಯನ್ಸ್ ಆ್ಯಂಡ್ ವಿ ಆಲ್ರೆಡಿ ನೋ ಇಂಡಿಯಾ ಇಸ್ ದ ಕ್ಯಾಪಿಟಲ್, ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್. ಸೊ ಹಾಗಾಗಿ ಇಂಡಿಯನ್ಸಲ್ಲಿ ಬರೋ ಚಾನ್ಸಸ್ ಜಾಸ್ತಿ ಇದೆ. ಪ್ರಾಬಬ್ಲಿ ಜೆನೆಟಿಕ್ಸ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇಲ್ಲಿ. ಅಪಾರ್ಟ್ ಫ್ರಮ್ ದಟ್ ಒಬೇಸಿಟಿ, ಬೊಜ್ಜುತನ. ಸೆಕೆಂಡ್, ಇಟ್ ಕುಡ್ ಬಿ ಬಿಕಾಸ್ ಆಫ್ delayed pregnancy. ಈಗ ಎಲ್ಲ ನೋಡಿದ್ರೆ maternal, the average age of getting pregnant is more than 30 years only. Correct. So that is also one of the reason why it comes. So diabetes mellitus, gestational diabetes mellitus, gestation ಅಂತ ಹೇಳಿದ್ರೆ ಅದು ಪ್ರೆಗ್ನೆನ್ಸಿಗೆ gestation ಅಂತ ಕರಿತೀವಿ. ಸೊ gestational diabetes mellitus ಎರಡು ಥರ ಇರ್ಬೋದು. ಒಂದು gestation ಅಥವಾ ಪ್ರೆಗ್ನೆನ್ಸಿಯಲ್ಲೇ ಬರೋ diabetes mellitus, ಅಥವಾ ಪ್ರೀ gestational diabetes ಅಂದರೆ ಮುಂಚಿತವಾಗಲೇ ಅವ್ರಿಗೆ ಡಯಾಬಿಟಿಸ್ ಇದೆ, ಈಗ ಅದು ಕಂಟಿನ್ಯೂ ಆಗ್ತಾ ಇದೆ ಅಂತ. ಸೊ gestational diabetes mellitus usually 20 to 24 weeks ಅಲ್ಲಿ ಡಿಟೆಕ್ಟ್ ಆಗೋದ್ರಿಂದ, and it is cross the period of organogenesis. Now we say from 4 weeks to 12 weeks is a period of organogenesis. ಆ ಟೈಮಲ್ಲಿ ಬೇಬಿ, ಎವ್ರಿ ಸೆಲ್ ಆಫ್ ದ ಬೇಬಿ is getting formed. ಸೊ ಆ ಟೈಮಲ್ಲಿ ಶುಗರ್ಸ್ ನಾರ್ಮಲ್ ಇರೋ ಕಾರಣದಿಂದ ಬೇಬಿಗೆ ಕಂಜನೈಟಲ್ ಅನಾಮಲೀಸ್ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಸೊ ದೇರ್ ಇಸ್ ನಥಿಂಗ್ ಟು ವರಿ. ಬಟ್ ಟ್ರೀಟ್ಮೆಂಟ್ ತೊಗೋಬೇಕಾಗಿ ಬರಬಹುದು ಇಫ್ ದ ಶುಗರ್ಸ್ ಆರ್ ಅನ್ಕಂಟ್ರೋಲ್ಡ್. ಆ್ಯಂಡ್ ಡೆಲಿವರಿ ನಂತರ ಹಾರ್ಮೋನ್ಸ್ ಕಮ್ಮಿ ಆಗ್ತಾ ಇದ್ದಂಗೆ ಅದು diabetes ಹೋಗ್ಬಿಡುತ್ತೆ. ಸೊ ಇಫ್ ಇಟ್ ಕಂಟಿನ್ಯೂಸ್ ಟು ಬಿ, ಇಫ್ ದೇ ಕಂಟಿನ್ಯೂ ಟು ಬಿ ಡಯಾಬಿಟಿಕ್, ದೆನ್ ವಿಲ್ ಹ್ಯಾವ್ ಟು ಪುಟ್ ದೆಮ್ ಆನ್ ಮೆಡಿಕೇಶನ್ಸ್. ಆ್ಯಂಡ್ ಪ್ರೀ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳಿದ್ರೆ ಎರಡು ಥರ ಇರ್ಬೋದು. ಒಂದು ಟೈಪ್ 1 ನಮಗೆಲ್ಲರಿಗೂ ಗೊತ್ತು, ಸಣ್ಣ ವಯಸ್ಸಲ್ಲೇ ಬರುತ್ತೆ, ಟೈಪ್ 1 ಡಯಾಬಿಟಿಸ್ ಮೆಲೈಟಿಸ್. ದೇರ್ ಇಸ್ ಅಬ್ಸಲ್ಯೂಟ್ ಇನ್ಸುಲಿನ್ ಡೆಫಿಷಿಯನ್ಸಿ. ಅಂದರೆ ಪ್ಯಾನ್ಕ್ರಿಯಸ್ ಅನ್ನೋ ಆರ್ಗನ್ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ, ದೇರ್ ಇಸ್ ಕಂಪ್ಲೀಟ್ ಡೆಫಿಷಿಯನ್ಸಿ ಆಫ್ ಇನ್ಸುಲಿನ್ ಆ ಕಂಡೀಷನಲ್ಲಿ. ಸೊ ಯಂಗರ್ ಏಜ್ ಆನ್ಸೆಟ್ ಇರೋದ್ರಿಂದ ದೇರ್ ಇಸ್ ಎಂಡ್ ಆರ್ಗನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಟ್ ಕುಡ್ ಬಿ ರೀನಲ್ ಪ್ರಾಬ್ಲಮ್ಸ್ ಅಥವಾ ಕಣ್ಣಿನ ಪ್ರಾಬ್ಲಮ್ ಬರೋದು, ರೆಟಿನೋಪತಿ ಅಂತ ಕರಿತೀವಿ. ಟೈಪ್ 2 ಡಯಾಬಿಟಿಸ್ ಮೆಲೈಟಿಸ್, ಇಟ್ ಕುಡ್ ಬಿ ಬಿಕಾಸ್ ಆಫ್ 3 ರೀಸನ್ಸ್. ಒನ್ ಇಸ್ ಇನ್ಸುಲಿನ್ ಪ್ರೊಡಕ್ಷನ್ ಕಮ್ಮಿ ಇರಬಹುದು, ಅಥವಾ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಬಟ್ ಅದೇನು ರಿಸೆಪ್ಟರ್ಸ್ ಇರುತ್ತಲ್ಲ, ದೇರ್ ಆಲ್ರೆಡಿ ರೆಸಿಸ್ಟೆಂಟ್ ಟು ದ ಆಕ್ಷನ್ ಆಫ್ ಇನ್ಸುಲಿನ್. ಆರ್ ಇನ್ಕ್ರೀಸ್ ಗ್ಲೂಕೋಸ್ ಪ್ರೊಡಕ್ಷನ್. ಇನ್ಕ್ರೀಸ್ ಗ್ಲೂಕೋಸ್ ಪ್ರೊಡಕ್ಷನ್ ಯಾವ ಕಂಡೀಷನ್ಸಲ್ಲಿ ಇರುತ್ತೆ, ಒಬಿಸಿಟಿಯಲ್ಲಿ ತುಂಬ ಗ್ಲೂಕೋಸ್ ಪ್ರೊಡಕ್ಷನ್ ಇರ್ಬೋದು, ಜಾಸ್ತಿ ಸಕ್ಕರೆ ತಿನ್ನೋದ್ರಿಂದ ಬರಬಹುದು. ಸೊ ದಿಸ್ ಇಸ್ ಹೌ ವಿ ಕ್ಲಾಸಿಫೈ ಡಯಾಬಿಟಿಸ್ ಇನ್ ಪ್ರೆಗ್ನೆನ್ಸಿ ಪರ್ ಸೆ. ಓಕೆ, ಈಗ ಗರ್ಭಾವಸ್ಥೆಯ ಡಯಾಬಿಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇನಿಷಿಯಲ್ ಕಾಂಪ್ಲಿಕೇಶನ್ಸ್ ಅಥವಾ ಇನಿಷಿಯಲ್ ಸಿಂಪ್ಟಮ್ಸ್ ಏನಾಗಿರುತ್ತೆ ಅಂತ, ಡಯಾಬಿಟೀಸ್ಗೂ ಮತ್ತು ಗೆಸ್ಟೇಷನಲ್ ಡಯಾಬಿಟೀಸ್ ಅಂದರೆ ಗರ್ಭಾವಸ್ಥೆಯ ಡಯಾಬಿಟಿಸ್ಗೂ ಏನಾದರೂ ವ್ಯತ್ಯಾಸಗಳಿದಾವ ಸಿಂಪ್ಟಮ್ಸ್ ಅಲ್ಲಿ, ಅಥವಾ ಯಾವ ರೀತಿ? ಸೊ gestational diabetes mellitus is asymptomatic. Okay, so ಏನು ಸಿಂಪ್ಟಮ್ಸೇ ಇರೋದಿಲ್ಲ. ಅದೇ ರೀಸನ್ಗಾಗಿ ವಿ ಡೂ ಸಮಥಿಂಗ್ ಕಾಲ್ಡ್ ಅ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡಬೇಕಾಗುತ್ತೆ gestational diabetes mellitus ಅಲ್ಲಿ. ಸೊ ಎಲ್ಲ pregnant women, all pregnant women have to undergo this screening test between 24 to 28 weeks of pregnancy. ಅಲ್ಲಿ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಇರ್ರೆಸ್ಪೆಕ್ಟಿವ್ ಅವ್ರಿಗೆ ಡಯಾಬಿಟಿಸ್ ಇದೆಯಾ, ಹಿಸ್ಟ್ರಿ ಇದೆಯಾ ಇಲ್ವಾ ಅನ್ನೋದು, ಇಟ್ ಡಸಂಟ್ ಮ್ಯಾಟರ್ ಟು ಅಸ್. ಸೊ ಆ ಸ್ಕ್ರೀನಿಂಗ್ ಟೆಸ್ಟ್ ಇಸ್ ಕಾಲ್ಡ್ ಅಸ್ OGCT ಅಥವಾ ಓರಲ್ ಗ್ಲೂಕೋಸ್ ಚಾಲೆಂಜ್ ಟೆಸ್ಟ್ ಅಂತ ಹೇಳ್ತೀವಿ. ಇದಕ್ಕೆ 75 grams ಗ್ಲೂಕೋಸ್ ಕೊಡ್ತಾರೆ. ವೆನ್ ದೇ ಕಮ್ ಟು ದ ಲ್ಯಾಬ್ 75 grams ಗ್ಲೂಕೋಸ್ ಕೊಡ್ತಾರೆ ಕುಡಿಲಿಕ್ಕೆ. ಗ್ಲೂಕೋಸ್ ನೀರು ಕುಡಿದ್ಮೇಲೆ 2 hours ದೇ ಆರ್ ನಾಟ್ ಸಪೋಸ್ ಟು ಈಟ್ ಆರ್ ಡ್ರಿಂಕ್ ಎನಿಥಿಂಗ್ ಫಾರ್ 2 hours. At the end of 2 hours blood sugars test ಮಾಡ್ತೀವಿ. So if it is less than 140, that means they are not diabetic anta. So no further treatment is required. And if it is more than 140, we'll have to go for definitive test ಅಥವಾ ಡೆಫಿನೆಟಿವ್ ಟೆಸ್ಟ್ ಮಾಡಬೇಕಾಗಿ ಬರ್ಬೋದು. ಈಗ ಲೆಸ್ ದೆನ್ 140 ಇರೋರು ಸಕ್ಕರೆ ತಿನ್ಬೋದಾ, ನಾರ್ಮಲ್ ಆಗಿ ಚೆನ್ನಾಗಿ ತಿನ್ಬೋದಾ? ಆ್ಯಸ್ ಸಚ್ ವಾಟ್ ವಿ ಶುಡ್ ರಿಮೆಂಬರ್ ಇಸ್ ಸಕ್ಕರೆ
ಶುಗರ್ಸ್ ಆರ್ ನಾಟ್ ವೆರಿ ಗುಡ್ ಫಾರ್ ಅವರ್ ಬಾಡಿ. ಸೊ ಎಷ್ಟು ಲಿಮಿಟಾಗಿ ತಿಂತೀವೋ ಅಷ್ಟು ಬೆಟರ್ ಇರುತ್ತೆ. ದೇರ್ ಇಸ್ ಅಗೇನ್ ಆ 34 ವೀಕ್ಸಲ್ಲಿ ಮತ್ತೆ ಇನ್ನೊಮ್ಮೆ ಶುಗರ್ ಟೆಸ್ಟ್ ಮಾಡಬೇಕಾಗಿ ಬರ್ಬೋದು. ಇಫ್ ಅಟ್ ಆಲ್ ನಾವು ಸ್ಕ್ಯಾನಿಂಗ್ ಮಾಡಿದಾಗ ಮಗು ಸುತ್ತ ಇರೋ ನೀರು ತುಂಬ ಜಾಸ್ತಿ ಆಗಿದೆ ಅಂದರೆ ಅಗೇನ್ ವಿ ಥಿಂಕ್ ದಟ್ ಇಟ್ ಕುಡ್ ಬಿ ಡಯಾಬಿಟಿಸ್ ಮೆಲೈಟಿಸ್ ಆ್ಯಂಡ್ ವಿಲ್ ರೀಡೂ ದ ಶುಗರ್ಸ್ ಅಟ್ 34 ವೀಕ್ಸ್ ಆಫ್ ಪ್ರೆಗ್ನೆನ್ಸಿ. ಸೊ ಒನ್ಸ್ ವಿ ಹ್ಯಾವ್ ಡಯಾಗ್ನೋಸ್, ಸ್ಕ್ರೀನಿಂಗ್ ಟೆಸ್ಟ್ ಆಗಿದೆ, ಶುಗರ್ ಇಲ್ಲ ಅಥವಾ ಶುಗರ್ ಇದೆ ಅಂತ ಗೊತ್ತಾದರೆ ವಿ ಹ್ಯಾವ್ ಟು ಗೋ ಫಾರ್ ಡೆಫಿನೆಟಿವ್ ಟೆಸ್ಟ್. ಸೊ ದ್ಯಾಟ್ ಇಸ್ ಕಾಲ್ಡ್ ಎಸ್ OGTT ಅಂತ, ಅಥವಾ ಓರಲ್ ಗ್ಲೂಕೋಸ್ ಟಾಲರೆನ್ಸ್ ಟೆಸ್ಟ್ ಅಂತ ಹೇಳ್ತೀವಿ. ಈ OGCT ಅಥವಾ ಸ್ಕ್ರೀನಿಂಗ್ ಟೆಸ್ಟ್ಗೆ ವಿ ಸೇ ನೋ ಸ್ಪೆಷಲ್ ರಿಕ್ವೈರ್ಮೆಂಟ್ಸ್ ಅದೇ, ನೀವು ಊಟ ಮಾಡಿ ಬನ್ನಿ, ಶುಗರ್ ಗ್ಲುಕೋಸ್ ತಗೊಳ್ಳಿ, ವಿ ಡೂ ದ ಟೆಸ್ಟ್. ವೆರಸ್ GTT ಮಾಡಲಿಕ್ಕೆ ಯು ಹ್ಯಾವ್ ಟು ಹ್ಯಾವ್ 3 ಡೇಸ್ ಮುಂಚಿತವಾಗಲಿ ನಾರ್ಮಲ್ ಫುಡ್ ತಿಂತಾ ಇರಬೇಕು. ಸೊ ತುಂಬ ಜನ ಏನು ಮಾಡ್ತಾರೆ, ನಾಳೆ ಶುಗರ್ ಟೆಸ್ಟ್ ಹೋಗ್ಬೇಕಂದ್ರೆ ಇವತ್ತು ನೈಟಿಂದ ಫಾಸ್ಟಿಂಗ್, ದೇ ವಿಲ್ ಹ್ಯಾವ್ ಲಿಮಿಟೆಡ್ ಫುಡ್. Correct. So 3 days before in that they should have normal food whatever they have been having. 12 hours fasting ಅಲ್ಲಿ ಬರಬೇಕಾಗುತ್ತೆ. ಸೊ ನೈಟ್ ತಿಂದು ಬೆಳಗ್ಗೆ ಖಾಲಿ ಹೊಟ್ಟೆಲ್ ಬಂದು they will do the first blood test would be done, that is fasting blood sugar test ಮಾಡ್ತೀವಿ. ಆ ನಂತರ 100 grams of glucose ಕೊಡ್ತಾರೆ ಕುಡಿಲಿಕ್ಕೆ. At the end of that 1 hour ಒಂದ್ಸಲಿ we'll take the blood. Okay, so fine. 1 hour and 2 hours. So any 2 sugars which is come abnormal, ಯಾವ್ದಾದ್ರು 2 sugar abnormal ಬಂದ್ರೆ then we classify them as diabetes mellitus. But studies have told even 1 sugar level ಜಾಸ್ತಿ ಇದ್ರೆ ಸಹ they can have fetal macrosomia ಆಗ್ಬೋದು, ಅಥವಾ ಮಗು ದೊಡ್ಡದಾಗಿ ಬೆಳೆಯೋ ಚಾನ್ಸಸ್ ಇರುತ್ತೆ ಅಂತ. ಸೊ more than 4 kg babies what we call as fetal macrosomia ಅಂತ, ಡೆಲಿವರಿಗೆ ಕಷ್ಟ ಆಗಬಹುದು ಅಂತ. ಸೊ what are the cut off values when we tell diabetes ಇರೋರಿಗೆ what is cut off value? ಮಾತಾಡೋಣ ಅದ್ರ ಬಗ್ಗೆ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ಚಿತ್ರದುರ್ಗದಿಂದ ತಿಪ್ಪೇಸ್ವಾಮಿ ಅನ್ನೋರು ಕಾಲ್ ಮಾಡಿದ್ದಾರೆ. ತಿಪ್ಪೇಸ್ವಾಮಿ ಅವರೇ ನಮಸ್ಕಾರ. ಧ್ವನಿ ಕೇಳ್ತಾ ಇದೆಯಾ ತಮ್ಗೆ? ತಿಪ್ಪೇಸ್ವಾಮಿ ಅವರೇ ಕೇಳಿಸ್ತಾ ಇದೆಯಾ? ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಕಾಲ್ ಕಟ್ ಆಗುತ್ತೆ. ಓಕೆ, ತಮ್ಮ ಹೆಸರು? ಓಕೆ ಫೈನ್. ವೀಕ್ಷಕರೇ, ನೀವು ಕೂಡ ಕಾಲ್ ಮಾಡಬೇಕಾದ್ರೆ ದಯವಿಟ್ಟು ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ, ಇಲ್ಲ ಕಾಲ್ ಕಟ್ ಆಗುತ್ತೆ, ಬಿಕಾಸ್ ಡಿಲೇ ಇರುತ್ತೆ, ಲೈವ್ ಟೆಲಿಕಾಸ್ಟ್ ಆಗೋದು. ಓಕೆ ಫೈನ್, ವಾಪಸ್ ಬರ್ತೀನಿ ಡಾಕ್ಟರ್. ಈಗ ಇನ್ನೊಂದು ಪ್ರಶ್ನೆ ನನಗೆ ಇದ್ರ ಜೊತೆಗೆ ಆ್ಯಡ್ ಆನ್ ಮಾಡಿಬಿಡ್ತೀನಿ. ಹೆರಿಡೇಟ್ರಿ ಫ್ಯಾಕ್ಟರ್ ಏನಾದರೂ ಈ ಗರ್ಭಾವಸ್ಥೆಯ ಡಯಾಬಿಟೀಸ್ನಲ್ಲಿ ಏನಾದರೂ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಪ್ರೆಗ್ನೆಂಟ್ ಆಗಿರ್ತಾರೆ, ಬಟ್ ಅವರ ತಾಯಿ ಪ್ರೆಗ್ನೆನ್ಸಿ ಟೈಮಲ್ಲಿ ಅವ್ರಿಗೆ ಡಯಾಬಿಟೀಸ್ ಇದ್ದು ಅದು ನನಗೂ ಕಂಟಿನ್ಯೂ ಆಗುತ್ತಾ? ನನ್ನ ಹೆಲ್ತು ಲೈಫ್ ಸ್ಟೈಲ್ ಎಲ್ಲ ತುಂಬ ಹೆಲ್ತಿ ಇದ್ರೂ ಕೂಡ ಆಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಸೊ ನಾನು ಆಗಲೇ ಹೇಳ್ದಂಗೆ genetic factors play an important role. One of the risk factors to get diabetes in pregnancy is your family history also. So ನಿಮ್ಮ ಮನೆಯಲ್ಲಿ if you have a family history of diabetes mellitus or ನೀವು ಮುಂಚಿತವಾಗಿ ಫಸ್ಟ್ ಪ್ರೆಗ್ನೆನ್ಸಿಲಿ ಡಯಾಬಿಟಿಸ್ ಬಂದಿದ್ರೆ, ಅಥವಾ ಇಫ್ ಯು ಹ್ಯಾವ್ ಗಿವನ್ ಬರ್ತ್ ಟು ಅ ಲಾರ್ಜ್ ಬೇಬಿ ಆರ್ 4 kg ಬೇಬಿ, ಕಾಂಪ್ಲಿಕೇಶನ್ಸ್ ಆಗಿದ್ರೆ ಪ್ರೆಗ್ನೆನ್ಸಿಯಲ್ಲಿ, ದೀಸ್ ಆರ್ ಆಲ್ ರಿಸ್ಕ್ ಫ್ಯಾಕ್ಟರ್ಸ್ ಇನ್ ದ ಪ್ರೆಸೆಂಟ್ ಪ್ರೆಗ್ನೆನ್ಸಿ ಆಲ್ಸೋ. ಸೊ ನೀವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋವಾಗಲೇ ಗೆಟ್ ಯೋರ್ ಶುಗರ್ಸ್ ಟೆಸ್ಟೆಡ್ ಆ್ಯಂಡ್ ಸ್ಟಾರ್ಟ್ ಆಫ್ ನಾವು ಮೋಸ್ಟ್ ಇಂಪಾರ್ಟೆಂಟ್ಲಿ HbA1c ಅನ್ನೋ ಒಂದು ಟೆಸ್ಟ್ ಮಾಡ್ತೀವಿ. ದಟ್ ಗಿವ್ಸ್ ದ 3 months ಬ್ಲಡ್ ಶುಗರ್ ಕಂಟ್ರೋಲ್. ಸೊ ಇಫ್ ಇಟ್ ಇಸ್ ಲೆಸ್ ದೆನ್ 5.4, ದಟ್ ಮೀನ್ಸ್ ಯು ವಿಲ್ ನಾಟ್ ಹ್ಯಾವ್ ಎನಿ ಇಶ್ಯೂಸ್ ಇನ್ ದ ಪ್ರೆಸೆಂಟ್ ಪ್ರೆಗ್ನೆನ್ಸಿ. ಓಕೆ, ಎನಿಥಿಂಗ್ ಮೋರ್ ದೆನ್ 5.4, ಮುಂಚಿತವಾಗಿ ಡಯಾಬಿಟಿಸ್ ಇದ್ದಾರೆ, ಈಗ ಪ್ರೆಗ್ನೆಂಟ್ ಆದರೆ ದ ಫಸ್ಟ್ ಟೆಸ್ಟ್ ವಿ ಆಸ್ಕ್ ದೆಮ್ ಇಸ್ ಟು ಗೆಟ್ ದ HbA1c ಡನ್ ಇನ್ ಪ್ರೀ ಪ್ರೆಗ್ನೆನ್ಸಿ ಓನ್ಲಿ. ಕಂಟ್ರೋಲಲ್ಲಿದ್ದರೆ ನಥಿಂಗ್ ಟು ವರಿ, ವಿಲ್ ಟೆಲ್ ದೆಮ್ ಗೋ ಹೆಡ್, ಪ್ಲಾನ್ ಫಾರ್ ಯೋರ್ ಪ್ರೆಗ್ನೆನ್ಸಿ. More than that, we tell there is risk of congenital abnormalities in the baby. So try and get your sugars under control and then plan for pregnancy ಅಂತ ಹೇಳ್ತೀವಿ. ಓಕೆ, ಈಗ ಡಯಾಬಿಟೀಸ್ ಬಂದಿರುತ್ತೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಸಡನ್ ಆಗಿ ಹೋಯ್ತು, ನಾರ್ಮಲ್ ಆದೆ ನಾನು ಅಂತ ತುಂಬಾ ಜನ ಹೇಳಿರೋದನ್ನ ನಾನು ಕೇಳಿದ್ದೀನಿ. ಅದು ಹೇಗೆ ಸಾಧ್ಯ ಆಗುತ್ತೆ? ಡಯಾಬಿಟೀಸ್ ಬಂದ್ರೆ ಅದೊಂದು ಲೈಫ್ ಕಂಡೀಷನ್, ಅಂದ್ರೆ ಜೀವನ ಪೂರ್ತಿ ಇರುತ್ತೆ ಅನ್ನೋದು ನಾವು ಓದಿದ್ದೀವಿ, ಬಟ್ ಇಲ್ಲಿ ನನಗೆ ಒಂದು ವೈರುಧ್ಯ ಕಾಣಿಸುತ್ತೆ, ಹೇಗೆ ಅಂತ. ಸೊ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್ ಬಂದು ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಇಂದ ಬರೋದು. ಓಕೆ, ಸೊ ಡೆಲಿವರಿ ಆಗಿದ ತಕ್ಷಣ ಅದು ಹೋಗ್ಬಿಡುತ್ತೆ. ಒನ್ಸ್ ದ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಹ್ಯಾವ್ ಸೆಟಲ್ಡ್, ಇಟ್ ವಿಲ್ ಗೆಟ್ ಬ್ಯಾಕ್ ಟು ನಾರ್ಮಲ್. ಬಟ್ 7-fold increased risk of diabetes later on in life. So that's very important. ಒಂದ್ಸಲಿ ಬಂತು ಹೋಯ್ತು ನನಗೆ ಬರಲ್ಲ ಅನ್ನೋದಿಲ್ಲ. You have to maintain your lifestyle to prevent diabetes in in future. Early 40s ಅಲ್ಲಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಆಲ್ ಆಫ್ ದೀಸ್ ವುಮೆನ್ ಹೂ ಬೀನ್ ಡಯಾಗ್ನೋಸ್ ವಿತ್ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಿಸ್, ದೇ ಹ್ಯಾವ್ ಟು ಮಾಡಿಫೈ ದೇರ್ ಲೈಫ್ ಸ್ಟೈಲ್. ಓಕೆ, ಇದ್ರ ಜೊತೆಗೆ ಈಗ ಡಯಾಬಿಟೀಸ್ ಬಂತು, ನನ್ನ ಮಗುವಿನ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋ ತುಂಬ ಜನರಿಗೆ ಇರೋ ಆತಂಕ. ಅಂದರೆ ಮಗುವಿನ ಬೆಳವಣಿಗೆ ಮೇಲೆ ಏನಾದರೂ ಇದು ಎಫೆಕ್ಟ್ ಆಗುತ್ತಾ? ಅದೋ ನಾನು ಟ್ರೀಟ್ಮೆಂಟ್ ತೊಗೊಂಡ್ರು, ಮೆಡಿಸಿನ್ಸ್ ತೊಗೊಂಡ್ರು, ಅಥವಾ ಏನೇ ಡಾಕ್ಟರ್ ಹೇಳೋದು ಫಾಲೋ ಮಾಡಿದ್ರು ಕೂಡ ಏನಾದರೂ ಡೆವಲಪ್ಮೆಂಟಲ್ ಅಬ್ನಾರ್ಮಲಿಟೀಸ್ ಕಾಣಿಸುತ್ತಾ? ಡಿಸ್ಪೈಟ್ ಆಫ್ ನೀವು ಹೇಳ್ತಾ ಇದ್ರಿ ವೆಯ್ಟ್ ತುಂಬ ಜಾಸ್ತಿ ಆಗುತ್ತೆ ಮ್ಯಾನೇಜ್ ಮಾಡಿಲ್ಲ ಅಂದರೆ,
ಅಂದ್ರೆ ಅಂತ, ಅದು ಬಿಟ್ಟು ಬೇರೆ ಏನಾದರೂ ಸಮಸ್ಯೆಗಳಿತ್ತು? ಸೊ ನಾನು ಆಲ್ರೆಡಿ ಹೇಳ್ದಂಗೆ ಇಫ್ ದ HbA1c ಇಸ್ ಅಂಡರ್ ಕಂಟ್ರೋಲ್, ಕಂಜನೈಟಲ್ ಅಬ್ನಾರ್ಮಾಲಿಟೀಸ್ ಚಾನ್ಸಸ್ ತೀರಾ ಕಮ್ಮಿ ಇರುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಬಟ್ ಜಾಸ್ತಿ ಇದ್ರೆ ಒಂದು ವೇಳೆ ಇಟ್ ಡಿಪೆಂಡ್ಸ್. ಪೀರಿಯಡ್ ಆಫ್ ಆರ್ಗನೋಜೆನೆಸಿಸ್ ಅಂದರೆ ಅಪ್ ಟು 12 weeks, ಅಪ್ ಟು 3 months. ದಟ್ ಈಸ್ ದ ಟೈಮ್ ವೇರ್ ಎವ್ರಿ ಸೆಲ್ ಆಫ್ ದ ಬಾಡಿ ಈಸ್ ಗೆಟಿಂಗ್ ಫಾರ್ಮ್ಡ್. ಆ ಟೈಮಲ್ಲಿ ಶುಗರ್ಸ್ ಜಾಸ್ತಿ ಇದ್ರೆ ಕಂಜನೈಟಲ್ ಅಬ್ನಾರ್ಮಾಲಿಟೀಸ್, ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಅಬ್ನಾರ್ಮಾಲಿಟೀಸ್ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಮಗುವಲ್ಲಿ. ಸೊ ಇಫ್ ಇಟ್ ಇಸ್ ಅಂಡರ್ ಕಂಟ್ರೋಲ್, ನಥಿಂಗ್ ಟು ವರಿ. ಸೊ ನಾರ್ಮಲ್ ಆಗಿ ನಾವು ಅರೌಂಡ್ 18 to 20 weeks ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ, ಅಥವಾ ಟಿಫಾ ಸ್ಕ್ಯಾನ್ ಅಂತ ಹೇಳ್ತೀವಿ. ಆ ಸ್ಕ್ಯಾನಲ್ಲಿ ಗೊತ್ತಾಗುತ್ತೆ. ಬಟ್ ಇನ್ ಡಯಾಬೆಟಿಕ್ ಮದರ್ಸ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ಫೀಟಲ್ ಎಕೋ. ಈಗ ಫೀಟಲ್ ಎಕೋ ಎಲ್ಲ ಪ್ರೆಗ್ನೆನ್ಸಿಯಲ್ಲೂ ವಿ ಡೋಂಟ್ ಸಜೆಸ್ಟ್, ಬಟ್ ಡಯಾಬಿಟಿಸ್ ಇರೋರಿಗೆ ಫೀಟಲ್ ಎಕೋ ಇಸ್ ಮಸ್ಟ್. ಇಟ್ ಈಸ್ ಆಲ್ವೇಸ್ ಬೆಟರ್ ಟು ರೂಲ್ ಔಟ್ ಎನಿ ಕಾರ್ಡಿಯಕ್ ಅಬ್ನಾರ್ಮಾಲಿಟೀಸ್. ಈಗ ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಕ್ ಇರಲ್ಲ, ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಬರುವಂತಹ ಚಾನ್ಸಸ್ ಇರುತ್ತಾ? ಬಿಕಾಸ್ ಅವ್ರ ಲೈಫ್ ಸ್ಟೈಲ್ ತುಂಬಾ ನಾರ್ಮಲ್ ಇರುತ್ತೆ, ಬಟ್ ಸೆಕೆಂಡ್ ಪ್ರೆಗ್ನೆನ್ಸಿನಲ್ಲಿ ಏನಾದರೂ ರಿಸ್ಕ್ ಇರುತ್ತಾ ಅಂತ? ಬರೋ ಚಾನ್ಸಸ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ಜೆನೆಟಿಕ್ ಫ್ಯಾಕ್ಟರ್ಸ್. ಅವ್ರು ತೀರಾ ಒಬಿಸ್ ಆಗಿದ್ರೆ, ಈಗ ಸ್ವೀಟ್ಸ್ ಜಾಸ್ತಿ ತಿಂತಾ ಇದ್ರೆ, ಬಾರ್ಡರ್ ಲೈನ್ ಇದ್ರೆ HbA1c, ದೆನ್ ಎಸ್ ಬರೋ ಚಾನ್ಸಸ್ ಇರುತ್ತೆ. ಓಕೆ. ಇದ್ರ ಜೊತೆಗೆ ಈಗ ಇನ್ ಫ್ಯೂಚರ್ ಈಗ ಪ್ರೀ ಡಯಾಬಿಟಿಕ್ ಇರಬೇಕಾದ್ರೇನೆ ಮಗು ಹುಟ್ಟಿರುತ್ತೆ, ಅದಾದ ನಂತರ ಮಗುವಿನ ಆರೋಗ್ಯದ ಮೇಲೆ ಏನಾದರೂ ಮತ್ತೆ ಸಮಸ್ಯೆ ಆಗುತ್ತಾ? ಅಗೇನ್ ಜೀನ್ ಫ್ಯಾಕ್ಟರ್ ಕಂಟಿನ್ಯೂ ಆಗುತ್ತಾ, ಚೈನ್ ಕಂಟಿನ್ಯೂ ಆಗುತ್ತಾ? No, once they are diabetic and they've given birth to the child, everything is fine except for genetics. ಏನು ತೊಂದರೆ ಆಗೋದಿಲ್ಲ. ಆ ಮಗುವಲ್ಲೂ ನೆಕ್ಸ್ಟ್ ಫ್ಯೂಚರಲ್ಲಿ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಲೈಫ್ ಸ್ಟೈಲ್ ಚೇಂಜಸ್ ಫ್ರಮ್ ದ ಬಿಗಿನಿಂಗ್ ಮಾಡಿದ್ರೆ ಅದನ್ನು ವಿ ಕ್ಯಾನ್ ಪುಷ್ ಇಟ್ ಟು ದ ಸೆಕೆಂಡ್ ಹಾಫ್ ಆಫ್ ಲೈಫ್, ಲೈಕ್ ಮೇ ಬಿ 50 years 60 years ಡಯಾಬಿಟಿಸ್ ಬರೋ ಚಾನ್ಸ್ ಬರಬಹುದು. ಅದರ್ವೈಸ್ ಇಫ್ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಅವರ್ ಲೈಫ್ ಸ್ಟೈಲ್, ದೆನ್ ಈಗ ನೋಡ್ತಿದ್ದೀವಲ್ಲ 25-30 yearsಗೆ ಡಯಾಬಿಟಿಸ್ ಬರ್ತಿದೆ. ಸೊ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಜೆನೆಟಿಕ್ಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಏಜ್ ಫ್ಯಾಕ್ಟರ್, ಈಗ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಸೊ ಏಜ್ ಫ್ಯಾಕ್ಟರು, ಮ್ಯಾರೇಜು, ಪ್ರೆಗ್ನೆನ್ಸಿ, ಇದೆರಡರಲ್ಲೂ ಕೂಡ ಹೇಗೆ ಡಯಾಬಿಟಿಕ್ ವಿಚಾರದಲ್ಲಿ ಮೇಜರ್ ರೋಲ್ ಅನ್ನು ಪ್ಲೇ ಮಾಡುತ್ತೆ ಅಂತ ಹೇಳ್ತೀರಾ ನೀವು ಅಂತ? ಏಜ್ ಫ್ಯಾಕ್ಟರ್ as such is not very important ನಮಗೆ when we see, because the age factor, maternal age at pregnancy, it has different complications only. Diabetes related ಇರೋದಿಲ್ಲ. But if family history ಇದ್ರೆ and unhealthy eating habits ಇದ್ರೆ definitely diabetes ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಇನ್ಸುಲಿನ್ ಮತ್ತೆ ಈ ಗರ್ಭಾವಸ್ಥೆಯ ಡಯಾಬಿಟಿಸ್ ಸಂದರ್ಭದಲ್ಲಿ ಏನ್ ರೋಲ್ ಪ್ಲೇ ಮಾಡುತ್ತೆ, ಮತ್ತೆ ಇನ್ಸುಲಿನ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ನಮ್ಮ ಬಾಡಿಯ ನ್ಯಾಚುರಲ್ ಇನ್ಸುಲಿನ್ ಜನರೇಟಿಂಗ್ ಕೆಪಾಸಿಟಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ? ಸೊ ಡಯಾಬಿಟಿಸ್ ಟ್ರೀಟ್ಮೆಂಟ್ ಅಂತ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಯಟ್. ಸೊ ಡಯಟ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಡಯಟ್ ಆ್ಯಂಡ್ ಎಕ್ಸಸೈಸ್ 80% ಆಫ್ ದ GDM ಪೇಷಂಟ್ಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಡಯಟ್ ಆ್ಯಂಡ್ ಎಕ್ಸಸೈಸ್ ಅಲೋನ್. Only 10 to 20% of the patients will require insulin therapy. So diet is the most important thing in this entire treatment of diabetes mellitus in pregnancy. So insulin ತಗೊಂಡ್ರೆ ಏನು ಪರಿಣಾಮ ಬೀಳಲ್ಲ, because it's very important to keep the sugars under control. ನಾನು ಆಗಲೇ ಹೇಳ್ತಿದ್ದೆ, when you are taking treatment of diabetes ಅಂತ ಬಂದಾಗ fasting blood sugar should be less than 93. We can go up to 100. So postprandial ಅಥವಾ ಊಟ ಮಾಡಿದ ನಂತರ ಶುಗರ್ಸ್ ಬಂದು at the end of 1 hour it should be less than 140. ಈಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ತುಂಬಾ ಜನ ಒಂದಷ್ಟು ಅವರಿಗೆ ಗೊತ್ತಿಲ್ಲದಂಗೆ ತಪ್ಪು ಮಾಡ್ತಿರ್ತಾರೆ. ಅಂದ್ರೆ ಡಯಾಬಿಟಿಕ್ ಕಡೆಗೆ ವಾಲೋ ರೀತಿ ಅವ್ರದ್ದೊಂದಷ್ಟು ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಒಂದಷ್ಟು ಮೆಡಿಸಿನ್ಸ್ ತಗೊಳ್ಳೋದ್ರಲ್ಲಿ ಇರ್ಬೋದು, ತಪ್ಪುಗಳನ್ನು ಮಾಡ್ತಿರ್ತಾರೆ. ಯಾವ ತಪ್ಪನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀರಾ ಅಂತ? ಬೇಸಿಕಲಿ ಸ್ವೀಟ್ಸ್ ಕಮ್ಮಿ ತಿನ್ನಬೇಕು. ಈಗ ಐ ಥಿಂಕ್ ಕ್ರೇವಿಂಗ್ಸ್ ಅನ್ನೋ ವಿಚಾರ ಬಂದಾಗ ಎಲ್ಲರೂ ಕ್ರೇವಿಂಗ್ಸ್ ಅಂತ ಹೇಳಿ ತುಂಬ ಸ್ವೀಟ್ಸ್, ಐಸ್ ಕ್ರೀಮ್ಸ್, ಸೊ ಜಾಸ್ತಿ ತಿಂತಾರೆ. ಸೊ ಅದನ್ನು ರೆಡ್ಯೂಸ್ ಮಾಡಿಕೊಂಡು ಟೇಕ್ ಹೆಲ್ತಿ ಡಯಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರಬೇಕು ನಮ್ಮ ಡಯಟಲ್ಲಿ. ಲೈಕ್ ವಿ ಸೇ 30 to 40% ಕಾರ್ಬೋಹೈಡ್ರೇಟ್ಸ್ ಇರಬೇಕು, another 20% ಆಫ್ ಪ್ರೋಟೀನ್ ಡಯಟ್ ಆ್ಯಂಡ್ 40% ಫ್ಯಾಟ್, ಹೆಲ್ತಿ ಫ್ಯಾಟ್ಸ್ ಇರಬೇಕು. Along with that, exercise after every meal, whether you are diabetic or not, exercise ಮಾಡೋದ್ರಿಂದ blood sugar levels normal ಆಗಿರುತ್ತೆ. So after every meal ನಾನು ಹೇಳ್ತೀನಿ ಅಟ್ಲೀಸ್ಟ್ 15 minutes ವಾಕ್ ಮಾಡಿ, ವೆರಿ ಇಂಪಾರ್ಟೆಂಟ್. ಇಫ್ ನಾಟ್ ಎನಿಥಿಂಗ್ ಮೇಜರ್, ವಾಕಿಂಗ್ ಮಾಡಿದ್ರು ಸಾಕು, ಶುಗರ್ಸ್ ಕಂಟ್ರೋಲ್ ಅಲ್ಲಿ ಇರುತ್ತೆ. ಓಕೆ ರೈಟ್. ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ ನಿಮ್ಮ ಹತ್ರ. ಗರ್ಭಾವಸ್ಥೆಯ ಡಯಾಬಿಟಿಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ವೀಕ್ಷಕರೇ. ಇನ್ನು ಟ್ರೀಟ್ಮೆಂಟ್ನ ವಿಚಾರಕ್ಕೆ ಕೂಡ ನಾವು ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ನಿಮ್ಗೆ ಯಾರಿಗಾದ್ರೂ ಗರ್ಭಾವಸ್ಥೆಯ ಡಯಾಬಿಟಿಸ್ ಕುರಿತಂತೆ ಏನಾದರೂ ಪ್ರಶ್ನೆಗಳಿದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡೋದ್ರ ಮೂಲಕ ಹೆಚ್ಚಿನ ಮಾಹಿತಿ ಪಡ್ಕೊಳ್ಬಹುದು. ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಗರ್ಭಾವಸ್ಥೆಯಲ್ಲಿನ ಮಧುಮೇಹದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ವಾಪಸ್ ಹೋಗ್ತೀನಿ ಡಾಕ್ಟರ್. ಈಗ ಸಾಮಾನ್ಯವಾಗಿ ಈ ಥರದ ಸಿಚುವೇಶನಲ್ಲಿ ಈಗ ಮಹಿಳೆಯರಿದ್ದಾಗ, ಅದರಲ್ಲೂ ಪ್ರೆಗ್ನೆನ್ಸಿನಲ್ಲಿದ್ದಾಗ ಒಂದು ಆಂಗ್ಸೈಟಿ ಸಿಕ್ಕಾಪಟ್ಟೆ ಅವ್ರಿಗಿರುತ್ತೆ. ಏನಾಗ್ಬಿಡುತ್ತೆ, ವಾಟ್ ಇಫ್ ಅನ್ನೋ ಪ್ರಶ್ನೆಗಳು ಪ್ರತಿಯೊಂದಕ್ಕೂ ಕಾಡ್ತಾ ಇರುತ್ತೆ. ಸೊ ಟ್ರೀಟ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಟ್ರೀಟ್ಮೆಂಟ್ ಹೇಗೆ, ಏನು ಅಂತ?
ಸೊ ನಾನು ಆಗಲೇ ಹೇಳ್ದಂಗೆ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ಯೋರ್ ಬ್ಲಡ್ ಶುಗರ್ ಲೆವೆಲ್ಸ್. ಸೊ ಫಾಸ್ಟಿಂಗ್ ಆ್ಯಂಡ್ ಪೋಸ್ಟ್ ಪ್ರ್ಯಾಂಡಿಯಲ್ ಬ್ಲಡ್ ಶುಗರ್ ಮಾಡಿಸಿ ನೋಡ್ತೀವಿ ನಾವು. ಜಾಸ್ತಿ ಇದ್ದರೆ ವಿ ಲಾಸ್ಟ್ ದೆಮ್ ಫಸ್ಟ್ ಇಸ್ ಡಯಟ್ ಮ್ಯಾನೇಜ್ಮೆಂಟ್, ಡಯಟ್ ಆ್ಯಂಡ್ ಎಕ್ಸಸೈಸ್. ಡಯಟ್ is very very important. Diet ಹೇಳ್ದಂಗೆ to roughly give you an idea, ನಾರ್ಮಲ್ ಆಗಿ ಎಷ್ಟು ತಿನ್ಬೋದು 24 to 30 ಕಿಲೋ ಕ್ಯಾಲರೀಸ್ ಪರ್ ಡೇ ಪರ್ kg ಬಾಡಿ ವೇಟ್, ನಾಟ್ ದ ಪ್ರೆಸೆಂಟ್ kg, ದ ಪ್ರೀ ಕನ್ಸೆಪ್ಷನಲ್ kg ಎಷ್ಟಿರ್ತೀವಿ, ಇಟ್ ಕುಡ್ ಬಿ 50. ಸೊ ಅರೌಂಡ್ 1500 to 2000 ಕಿಲೋ ಕ್ಯಾಲರೀಸ್ ಪರ್ ಡೇ ಇಸ್ ಅಲೌಡ್. ಸೊ ಎನಿಥಿಂಗ್ ಲೆಸ್ ದೆನ್ ದಟ್, ಈಗ ಡಯಾಬಿಟಿಸ್ ತುಂಬ ಜನ ಡಯಾಬಿಟಿಸ್ ಬಂದಿದೆ ತಿನ್ನೋದೇ ಬಿಟ್ಬಿಡ್ತಾರೆ, ಇದು ತಿನ್ನಬಾರ್ದು ಅದು ತಿನ್ನಬಾರ್ದು ಅಂತ. ಲೆಸ್ ದೆನ್ 1500 ಕಿಲೋ ಕ್ಯಾಲರೀಸ್ ತೊಗೊಳ್ತಿದ್ರೆ ಕೀಟೋಸಿಸ್ ಆಗೋ ಚಾನ್ಸಸ್ ಇರುತ್ತೆ ಆ್ಯಂಡ್ ಅಡ್ಮಿಷನ್ಸ್ ಬೇಕಾಗ್ಬೋದು ಅವ್ರಿಗೆ. ಸೊ ಊಟ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ತಿನ್ನೋದು ತುಂಬ ಇಂಪಾರ್ಟೆಂಟ್. ನಾವು ಹೇಗೆ ತಿನ್ನಬೇಕು ಈ ಊಟನ? ನಾರ್ಮಲಿ ವಿ ಸೇ 3 big meals and 3 snacking. So snacks is also important. Why snacking is important? Snacking ಬಂದು it prevents hypoglycemia. ಸಡನ್ ಆಗಿ ಶುಗರ್ಸ್ ಡೌನ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ವೈ 3 big mealsನ ಡಿವೈಡ್ ಮಾಡಬೇಕು ಅಂದರೆ ಸಡನ್ನಾಗಿ ನಾವು ಜಾಸ್ತಿ ಊಟ ಮಾಡಿದ್ರೆ ಶುಗರ್ಸ್ ಹೋಗ್ಬಿಡುತ್ತೆ ಆ್ಯಂಡ್ ಇನ್ಸುಲಿನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರುತ್ತೆ. ಹಾಗಾಗಿ ವಿ ಸೇ ಲಿಮಿಟೆಡ್ ಫುಡ್, ಬ್ರೇಕ್ ಇಟ್ ಇಂಟು 2 hours ತಿನ್ನಿ ಅಂತ ಹೇಳ್ತೀವಿ. ಸೊ ಎವ್ರಿ ಸೆಕೆಂಡ್ ಅವರ್ಲಿ ದೇ ಹ್ಯಾವ್ ಟು ಈಟ್. ಆ್ಯಂಡ್ ಐ ಲೈಕ್ ಆಲ್ರೆಡಿ ವಾಸ್ ಟೆಲಿಂಗ್ ಯು 30 to 40% ಕಾರ್ಬೋಹೈಡ್ರೇಟ್ಸ್ ಇರಬೇಕು, 40% ಫ್ಯಾಟ್, 20 to 30% ವಿ ಸೇ ಪ್ರೋಟೀನ್ ಫುಡ್ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇನ್ ಡಯಟ್ ಮ್ಯಾನೇಜ್ಮೆಂಟ್ ಇಸ್ ಪ್ಲೀಸ್ ಇನ್ವಾಲ್ವ್ ದ ನ್ಯೂಟ್ರಿಷನಿಸ್ಟ್. ದೇ ವಿಲ್ ಗಿವ್ ಯು ದ ಕರೆಕ್ಟ್ ಕ್ವಾಂಟಿಟಿ, ಎಷ್ಟು ತಿನ್ನಬೇಕು ಏನು ತಿನ್ನಬೇಕು ಕರೆಕ್ಟಾಗಿ ಹೇಳ್ತಾರೆ. ಅಪಾರ್ಟ್ ಫ್ರಮ್ ದ್ಯಾಟ್ ಡಯಟ್ ಜೊತೆ ನೆಕ್ಸ್ಟ್ ಏನು ಮಾಡಬೇಕು? Exercise. Correct. Light exercise. We don't ask you to go for running and all. Light exercise. So minimum 15 to 20 minutes walk after every meal. Why after every meal? ನೀವು ತಿಂದಿದ ತಕ್ಷಣ ಹೋಗಿ ಮಲ್ಕೊಳ್ಳೋಕೆ ಬದಲು where the glucose levels will rise up, if you start exercising, contracting muscles ಏನಿರುತ್ತೆ, ಎಕ್ಸಸೈಸ್ ಮಾಡಿದಾಗ ಮಸಲ್ಸ್ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಬ್ಲಡ್ ಸ್ಟ್ರೀಮಲ್ಲಿರೋ ಗ್ಲೂಕೋಸ್ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟೆಡ್ ಇನ್ಸೈಡ್. ಸೊ ಬ್ಲಡ್ ಶುಗರ್ ಲೆವೆಲ್ಸ್ ಆಟೋಮ್ಯಾಟಿಕ್ಲಿ ರೆಡ್ಯೂಸ್ ಆಗುತ್ತೆ. ದೇ ವಿಲ್ not requirement of insulin will come down. And also when we are exercising, blood supply to the insulin sensitive tissue increase ಆಗುತ್ತೆ. So overall effect ಬಂದು ಗ್ಲೂಕೋಸ್ ಲೆವೆಲ್ಸ್ ಇನ್ ದ ಬ್ಲಡ್ ವಿಲ್ ಕಮ್ ಡೌನ್. ಹಾಗಾಗಿ ಈ ಟ್ಯಾಬ್ಲೆಟ್ಸ್ ಅನ್ನ ಹೆಚ್ಚಾಗಿ ತಗೊಳ್ಬೇಕಾ ಟ್ರೀಟ್ಮೆಂಟ್ ತಗೊಳ್ಳೋಕೆ ಅಥವಾ ಶುಗರ್ ಕಂಟ್ರೋಲ್ ನಲ್ಲಿ ಇಡೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುತ್ತೆ. ಫಾಸ್ಟಿಂಗ್ ಸೊ ಇದು ಮಾಡಿ ನಂತರ ಡಯಟ್ ಅಂಡ್ ಎಕ್ಸಸೈಸ್ ಮಾಡಾದ್ಮೇಲೆ ವಿಲ್ ಕಾಲ್ ದಮ್ ಬ್ಯಾಕ್ ಆಫ್ಟರ್ 1 week and ವಿಲ್ ಆಸ್ಕ್ ದಮ್ ಟು ಕಮ್ ಬ್ಯಾಕ್ ವಿತ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂಡ್ ಪೋಸ್ಟ್ ಪ್ರ್ಯಾಂಡಿಯಲ್. ಕಂಟ್ರೋಲಲ್ಲಿ ಇತ್ತು ಅಂದರೆ ಏನೂ ಬೇಕಾಗಲ್ಲ. ಸೊ ಮೆಡಿಕಲ್ ನ್ಯೂಟ್ರಿಷನ್ ಥೆರಪಿ ಸಾಕು ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ. ಇನ್ ಕೇಸ್ ಜಾಸ್ತಿ ಇದೆ ಅಂದರೆ ವಿ ಗೋ ಫಾರ್ ಟ್ಯಾಬ್ಲೆಟ್ಸ್. ಸೊ ಮೋಸ್ಟ್ ಕಾಮನ್ಲಿ ದೇರ್ ಆರ್ ಸರ್ಟನ್ ಡ್ರಗ್ಸ್ ದಟ್ ವಿ ಯೂಸ್, ಮೆಟ್ಫಾರ್ಮಿನ್ ಅನ್ನೋ ಮೆಡಿಸಿನ್ಸ್ ಕೊಡ್ತೇವೆ ನಾವು ಟು ಬ್ರಿಂಗ್ ದ ಶುಗರ್ಸ್ ಅಂಡರ್ ಕಂಟ್ರೋಲ್. ಅದರಲ್ಲೂ ಕಂಟ್ರೋಲಲ್ಲಿ ಬರ್ತಿಲ್ಲ ಅಂದರೆ ದೆನ್ ವಿ ಹ್ಯಾವ್ ಟು ಮೂವ್ ಟು ಇನ್ಸುಲಿನ್. ಸೊ ಮೆನಿ ಪೀಪಲ್ ಹ್ಯಾವ್ ಸ್ಟಿಗ್ಮಾ ಫಾರ್ ಇನ್ಸುಲಿನ್, ತಗೋಬೇಕಾ ಏನಾದರೂ ಆಗುತ್ತಾ? ಬಟ್ ತುಂಬ ಇಂಪಾರ್ಟೆಂಟ್ ಬಂದು ವಾಟ್ ವಿ ಶುಡ್ ರಿಮೆಂಬರ್, ಶುಗರ್ಸ್ ಕಂಟ್ರೋಲಲ್ಲಿ ಇದ್ದರೆ ಬೇಬಿ ಚೆನ್ನಾಗಿ ಬೆಳೆಯುತ್ತೆ. ಸೊ ಅಲ್ಟಿಮೇಟ್ ಮೋಟೋ ಇಸ್ ಟು ಗಿವ್ ಅ ಗುಡ್ ಬೇಬಿ. ಸೊ ಇನ್ಸುಲಿನ್ ತಗೋಬೇಕಾಗುತ್ತೆ. ಅಗೇನ್ ಇನ್ಸುಲಿನ್ ಬಂದು ವಿ ಡಿವೈಡ್ ದ ಡೋಸೇಜಸ್, 2/3 ಇನ್ ದ ಮಾರ್ನಿಂಗ್, 1/3 ಇನ್ ದ ನೈಟ್ ಅಂತ ಕೊಡ್ತೀವಿ. ವಿ ಟ್ರೈನ್ ದೆಮ್ ಟು ಟೇಕ್ ಇನ್ಸುಲಿನ್. ವಿ ಆಲ್ಸೋ ಟ್ರೈನ್ ದೆಮ್ ಟು ಟೇಕ್ ಕೇರ್ ಆಫ್ ಯೋರ್ ಶುಗರ್ಸ್. ಅಂದರೆ ನಾವು ಗ್ಲುಕೋಮೀಟರ್ ಕೊಟ್ಟು ಗ್ಲುಕೋಸ್ನ ಮಾನಿಟ್ರಿಂಗ್ ಮಾಡೋಕ್ಕೆ ಹೇಳ್ತೀವಿ ಅವ್ರಿಗೆ. ಓಕೆ, ಈಗ ಡೆಲಿವರಿ ಆಫ್ ಅ ಗೆಸ್ಟೇಷನಲ್ ಪೇಷಂಟು ಮತ್ತು ನಾರ್ಮಲ್ ಪೇಷಂಟ್ಸು ಎಷ್ಟು ವ್ಯತ್ಯಾಸ ಇರುತ್ತೆ ಮತ್ತು ಏನು ಚಾಲೆಂಜಸ್ ಏನಾದರೂ ಎದುರಾಗುತ್ತಾ ಇಲ್ಲಿ? It will not differ much. So now anyways we do the BPP, Dopplers ಎಲ್ಲ ಮಾಡಿ ನೋಡ್ತಾ ಇರ್ತೀವಿ. ಬೇಬಿ ನಾರ್ಮಲ್ ವೆಯ್ಟ್ ಇದೆ ಅಂತ ಹೇಳಿದ್ರೆ we'll go ahead for normal delivery. But again 38 weeks is a cut off we take for gestational diabetes mellitus. Reason being the complications for the baby, unexpected complications ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆಫ್ಟರ್ 38 weeks of pregnancy. So cut off around 38 to 39 weeks we counsel the patient for delivery. So if the baby is average size and the pelvis is good, ಅಂದರೆ pelvis is ಒಳಗಡೆಯಿಂದನೇ ಬೇಬಿ ಬರೋದಲ್ವಾ, ಇಫ್ ದ ಪೆಲ್ವಿಸ್ ಇಸ್ ಆಡಿಕ್ವೇಟ್ ವಿ ವಿಲ್ ಅಲೌ ದೆಮ್ ಫಾರ್ ನಾರ್ಮಲ್ ಡೆಲಿವರಿ. ಬಟ್ ಬೇಬಿ ದೊಡ್ಡದಿದೆ, 4 kg ಇದೆ ಅಂತ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾದರೆ ಆ್ಯಂಡ್ ಬಾರ್ಡರ್ ಲೈನ್ ಪೆಲ್ವಿಸ್ ಬರಬಹುದು ಬರದೇ ಇರ್ಬೋದು ಅನ್ನೋ ನಮಗೆ ಡೌಟ್ಸ್ ಇದ್ದರೆ ವಿ ವಿಲ್ ಕೌನ್ಸಿಲ್ ದೆಮ್ ಫಾರ್ C-section ಆ್ಯಂಡ್ ವಿ ವಿಲ್ ನಾಟ್ ಅಲೌ ದೆಮ್ ಫಾರ್ ನಾರ್ಮಲ್ ಡೆಲಿವರಿ ಅಟ್ ಆಲ್. ಸೊ ಕಾಂಪ್ಲಿಕೇಶನ್ಸ್ ಅಂತ ಬಂದಾಗ ಪ್ರೆಗ್ನೆನ್ಸಿ ಡಯಾಬಿಟಿಸ್ ಮೆಲೈಟಿಸಲ್ಲಿ ಬಿಕಾಸ್ ಆಫ್ ದ ಬಿಗ್ ಬೇಬಿ PPH ಅಂತ ಡೆಲಿವರಿ ನಂತರ ತುಂಬ ಬ್ಲೀಡಿಂಗ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರಬಹುದು. ಆ್ಯಂಡ್ ಶೋಲ್ಡರ್ ಡಿಸ್ಟೋರ್ಷಿಯಾ, ತಲೆ ಬಂದುಬಿಡುತ್ತೆ
because there is bones, it is moldable, it will come out. But what will not come out is the shoulders. ಈ ಶೋಲ್ಡರ್ ಲೆಂತ್ ತುಂಬ ಜಾಸ್ತಿ ಇರೋದ್ರಿಂದ ಅಲ್ಲಿ ಸ್ಟಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಮಗುನ ಒಳಗಡೆ ಹಾಕಿ ಸಿ ಸೆಕ್ಷನ್ ಮಾಡೋದು ತುಂಬ ಕಷ್ಟ ಆಗ್ಬೋದು. ಹಾಗಾಗಿ ದೀಸ್ ಟು ಕಾಂಪ್ಲಿಕೇಶನ್ಸ್ ಆರ್ ವೆರಿ ಕಾಮನ್. ಓಕೆ ಫೈನ್. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ನೆಲಮಂಗಲದಿಂದ ಗಗನ ಅನ್ನೋರು ಕಾಲ್ ಮಾಡಿದ್ದಾರೆ. ಗಗನ ಅವರೇ ನಮಸ್ಕಾರ. ಸರಿ ಮೇಡಮ್, ನಾನು ಗಗನ ಡ್ಯಾಡಿ ಮಾತಾಡೋದು. ಓಕೆ, ಡಾಕ್ಟರ್ ಇದ್ದಾರೆ, ಪ್ರಶ್ನೆಯನ್ನು ಕೇಳ್ಬೋದು ನೀವು. ಹೇಳಿ ಮೇಡಮ್. ನೀವು ಪ್ರಶ್ನೆಯನ್ನು ಕೇಳಬೇಕು, ಕೇಳಿ. ಏನಿಲ್ಲ, ಶುಗರು ಈಗ 2.5 ತಿಂಗಳಾಗಿದೆ. ಹೇಳಿ ಹೇಳಿ. ಮಗಳಿಗೆ ಇದು 14 ಮಂತ್ಸ್ ಇದೆ, ಶುಗರ್ ಜಾಸ್ತಿ ಇದೆ. ಶುಗರ್ಗೆಲ್ಲ ಕೊಟ್ಟಿದ್ದಾರೆ. ಓಕೆ ಡಾಕ್ಟರ್, ಪ್ರಶ್ನೆ. ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಚೆಕಪ್ ಮಾಡಕ್ ಒಂದು 10 ಯೂನಿಟ್ ಇವಾಗ 4, 6, 8, 10 ಆ ತರ ಕೊಡ್ತಾ ಇದಾರೆ. ಕಂಟ್ರೋಲ್ ಬರ್ತಾ ಇಲ್ಲ ಶುಗರ್, ಅದಕ್ಕೆ ಕೇಳಿದೆ. ಕಂಟ್ರೋಲ್ ಅಂದ್ರೆ ಈಗ ಪ್ರೆಗ್ನೆಂಟ್ ಇದ್ದಾರಾ? ಹೌದು, ಈಗ ಪ್ರೆಸೆಂಟ್ಲಿ ಪ್ರೆಗ್ನೆಂಟ್ ಇದ್ದಾರೆ. ಸೊ ನಾ ಆಲ್ರೆಡಿ ಹೇಳ್ದಂಗೆ ಡಯಟ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡಯಟ್ ಜೊತೆ ಇನ್ಸುಲಿನ್ ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸರ್ ಅವ್ರಿಗೆ. ಸೊ ಅದರಲ್ಲಿ ಆ ಇನ್ಸುಲಿನಲ್ಲಿ ಅವ್ರಿಗೆ ರೆಡ್ಯೂಸ್ ಆಗ್ತಾ ಇಲ್ಲ ಅಂದರೆ ಇನ್ನು ಸ್ವಲ್ಪ ಇನ್ಸುಲಿನ್ ಹೆಚ್ಚಿಗೆ ಮಾಡ್ತೀವಿ. ಈಗ ನೀವು 10 ಅಂತ ಹೇಳಿದ್ರಲ್ಲ, 10 ಅಪ್ಗ್ರೇಡ್ ಮಾಡಿ 12 ಮಾಡ್ತೀವಿ. ದೆನ್ ವಿ ಗೋ ಟು 8 ತಗೊಳ್ತಾ ಇದ್ರೆ 10 ಮಾಡ್ತೀವಿ, ಆ ಥರ. ರೈಟ್, ಧನ್ಯವಾದ ಕಾಲ್ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಈಗ ನೀವಾಗಲೇ ಹೇಳ್ತಾ ಇದ್ರಿ ಮಗುವಿನ ವೇಟಲ್ಲಿ ಭಾಳ ವ್ಯತ್ಯಾಸಗಳು ಕಾಣಿಸುತ್ತೆ. ಮಗು ಬೆಳವಣಿಗೆ ಅದೇ ರೀತಿ ಕಂಟಿನ್ಯೂ ಆಗುತ್ತಾ, ಅಥವಾ ಸ್ಟ್ರಿಕ್ಟ್ ಆಗಿ ಮಗುವಿನಲ್ಲೂ ಕೂಡ ಒಂದಷ್ಟು ಆರೈಕೆ ಪೋಷಣೆಗಳನ್ನು ಮಾಡಿದಾಗ ಸರಿ ಆಗುತ್ತಾ? ನವಜಾತ ಶಿಶುಗಳ ಬೆಳವಣಿಗೆ ಆ ರೀತಿ ಆದರೆ ಇಟ್ ಇಸ್ ವೆರಿ ಲೈಕ್ ನಾಟ್ ನಾರ್ಮಲ್ ಅಲ್ವಾ? ಸೊ ಅದು ಹೇಗೆ ಅಂತ? ಈಗ ಡೆಲಿವರಿ ನಂತರ ಇಲ್ಲ, ಇಟ್ ಯೂಶಲಿ ಕಮ್ಸ್ ಡೌನ್. ಸೊ ಏನು ತೊಂದರೆ ಏನಿರೋದಿಲ್ಲ. ಸೊ ಇಟ್ ವಿಲ್ ನಾಟ್ ಕಂಟಿನ್ಯೂ ಆಗ್ತಿದ್ರೆ ದಟ್ ಕುಡ್ ಬಿ ಬಿಕಾಸ್ ಆಫ್ ಸಮ್ ಅದರ್ ಪ್ರಾಬ್ಲಮ್ಸ್ ಇನ್ ದ ಬೇಬಿ. ಸೊ ಇಟ್ ವಿಲ್ ನಾಟ್ ಕಂಟಿನ್ಯೂ. ಬಟ್ ಏನು ಚಾಲೆಂಜಸ್, ಬೇಬಿಯಲ್ಲಿ ಏನು ಚಾಲೆಂಜಸ್ ಇರುತ್ತೆ, ಹುಟ್ಟಿದ ತಕ್ಷಣ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಬಿಕಾಸ್ ಹೊಟ್ಟೆ ಒಳಗಡೆ ಇರುವಾಗ ವಿ ಆರ್ ಗಿವಿಂಗ್ ಇನ್ಸುಲಿನ್ ಟು ಬ್ರಿಂಗ್ ದ ಶುಗರ್ಸ್ ಡೌನ್. ಸೊ ಹೊರಗಡೆ ಬಂದಿದ ತಕ್ಷಣ ಹೈಪರ್ ಇನ್ಸುಲಿನಿಮಿಯಾ ಆಗ್ತಾನೆ ಇರುತ್ತೆ ಬೇಬಿಗೆ. ಸೊ ಮೇ ರಿಕ್ವೈರ್ ಅ ಕಪಲ್ ಆಫ್ ಡೇಸ್ ಇನ್ NICU ಮಾನಿಟ್ರಿಂಗ್ ಆಗಿ. ತೀರಾ ಕಮ್ಮಿ ಆಗ್ತಿದ್ರೆ ಶುಗರ್ಸ್, ದೇ ವಿಲ್ ಗಿವ್ ಫಾರ್ಮುಲಾ ಫೀಡ್ಸ್ ಕೊಡಬಹುದು, ಅಥವಾ ಬೇರೆ ಮೆಡಿಸಿನ್ಸೇ ಇರುತ್ತೆ ಅದಕ್ಕೆ ಟು ಬ್ರಿಂಗ್ ದ ಶುಗರ್ಸ್ ನಾರ್ಮಲ್. ಅದೊಂದು ರೀಸನ್, ದಟ್ ಇಸ್ ಒನ್ ವಿ ಆರ್ ವರಿಡ್ ಅಬೌಟ್. ಡೆಲಿವರಿ ಆಗಿದ ನಂತರ ತಾಯಿಗೆ ಹೇಗೆ ಪ್ರೆಗ್ನೆನ್ಸಿ ನಾವು ಶುಗರ್ಸ್ ಟೆಸ್ಟ್ ಮಾಡ್ತಿರ್ತೀವೋ ಹಾಗೆ ಮಗುಗೂ ಅಷ್ಟೇ ಎವ್ರಿ 2nd ಅವರ್ಲಿ ಆರ್ 4th ಅವರ್ಲಿ ಶುಗರ್ ಟೆಸ್ಟ್ ಮಾಡಿ ನಾರ್ಮಲ್ ಇದೆಯಾ ಇಲ್ಲ ಅಂತ ನೋಡಬೇಕಾಗುತ್ತೆ. ದ ಚಾಲೆಂಜಸ್ ವಿ ಹ್ಯಾವ್ ಹಿಯರ್ ಇಸ್ ಹೈಪೋಗ್ಲೈಸಿಮಿಯಾ, ನಾಟ್ ಹೈಪರ್ಗ್ಲೈಸಿಮಿಯಾ. ಜಾಸ್ತಿ ಇರೋದಿಲ್ಲ, ಕಮ್ಮಿ ಆಗ್ತಾ ಇರುತ್ತೆ ಬಿಕಾಸ್ ಆಫ್ ಸರ್ಕ್ಯುಲೇಟಿಂಗ್ ಇನ್ಸುಲಿನ್ ಇನ್ ದ ಬೇಬಿ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ನನಗೆ ಅಂತ ಹೇಳಿದ್ರೆ, ಫಾಲೋ ಅಪ್ ಎಷ್ಟು ದಿನಕ್ಕೊಮ್ಮೆ ಇರಬೇಕು ಅಥವಾ ಎಷ್ಟು ತಿಂಗಳಿಗೊಮ್ಮೆ ಇರಬೇಕು? ಈಗ ಡೆಲಿವರಿ ಆಗತ್ತೆ, ಡೆಲಿವರಿ ಆದ ನಂತರ ಕೂಡ ಫಾಲೋ ಅಪ್ ಹೇಗಿರಬೇಕು ಅಂತ? ಫಾರ್ ದ ಮದರ್, ಪ್ರೆಗ್ನೆಂಟ್ ಮದರ್. ಸೊ ನಾರ್ಮಲಿ ಡೆಲಿವರಿಗೆ ಫಾಲೋ ಅಪ್ ಬಂದು ಸೇಮ್ ಇರುತ್ತೆ. ಸೊ ಈಗ ನಾರ್ಮಲಿ ವಿ ಸೇ ಅಪ್ ಟು 7 months ಒನ್ಸ್ ಇನ್ ಅ ಮಂತ್ ಚೆಕಪ್ ಬರಬೇಕು ಅಂತ. 7 months ನಂತರ ಒನ್ಸ್ ಇನ್ 15 days ಚೆಕಪ್ ಇರುತ್ತೆ. 9th month ಸ್ಟಾರ್ಟ್ ಆಗಿದ ತಕ್ಷಣ ವೀಕ್ಲಿ ಒನ್ಸ್ ಚೆಕಪ್ ಇರುತ್ತೆ. ಸೊ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟಿಸ್ ಇದ್ರೆ ಅಥವಾ ಪ್ರೀ ಜೆಸ್ಟೇಷನಲ್ ಡಯಾಬಿಟಿಸ್ ಇದ್ರೆ ಅವ್ರಿಗೆ 34 weeks ಆನ್ವರ್ಡ್ಸ್ ವಿ ವಿಲ್ ಆಸ್ಕ್ ದೆಮ್ ಟು ಕಮ್ ವೀಕ್ಲಿ ಒನ್ಸ್ ವಿಸಿಟ್ ಬರ್ಲಿಕ್ಕೆ ಹೇಳ್ತೀವಿ. ಸೊ ಒನ್ಸ್ ವಿ ಫೈಂಡ್ ದಟ್ ದ ಬೇಬಿ ಈಸ್ ಗ್ರೋನ್ ಅಡಿಕ್ವೇಟ್ಲಿ 38 weeks ಡೆಲಿವರಿ ಮಾಡಾದ್ಮೇಲೆ ಇನ್ನೂ ಕಂಟಿನ್ಯೂ ಮಾಡಬೇಕಾಗತ್ತೆ ಆ ಮೆಡಿಸಿನ್ಸ್, ಅವಶ್ಯಕತೆ ಇರಲ್ಲ. ಯೂಶಲಿ ವಿ ಸ್ಟಾಪ್ ಆಲ್ ದ ಮಾನಿಟರಿಂಗ್. ಡೆಲಿವರಿ ಆದ ನಂತರ 2 days, ನಾರ್ಮಲ್ ಡೆಲಿವರಿ ಆದರೆ ಅಟ್ ದ ಎಂಡ್ ಆಫ್ 2 days ವಿ ವಿಲ್ ಡೂ ದೇರ್ FBS PPBS. ನಾರ್ಮಲ್ ಬಂದರೆ ವಿ ಟೆಲ್ ದಮ್ ನಾಟ್ ರಿಕ್ವೈರ್ಡ್, ಯು ಕ್ಯಾನ್ ಸ್ಟಾಪ್ ಆಲ್ ಮೆಡಿಕೇಶನ್ಸ್ ಅಂತ. ಬಟ್ ಅಟ್ ದ ಎಂಡ್ ಆಫ್ 6 weeks ಆಫ್ಟರ್ ಡೆಲಿವರಿ ವಿ ಅಗೇನ್ ಹ್ಯಾವ್ ಟು ಡೂ ದ GCT ಟೆಸ್ಟ್. ಮತ್ತೆ GCT ಟೆಸ್ಟ್ ಮಾಡಿ ಅದು ನಾರ್ಮಲ್ ಬರ್ತಿದೆಯಾ ಅಂತ ನೋಡಬೇಕು. ಅಬ್ನಾರ್ಮಲ್ ಬರ್ತಿದ್ರೆ ವಿ ವಿಲ್ ಕ್ಲಾಸಿಫೈ ದಮ್ ಆಸ್ ಡಯಾಬಿಟಿಕ್ ಆ್ಯಂಡ್ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗ್ತಾ ಇರುತ್ತೆ. ರೈಟ್ ಡಾಕ್ಟರ್, ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಇನ್ನು ಈ ಓವನ್ ಹಾಸ್ಪಿಟಲ್ಗೆ ಸಂಬಂಧಪಟ್ಟಂತಹ ಅಡ್ರೆಸ್ ಕಾರ್ಡ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇವತ್ತು ನಮ್ಮ ಜೊತೆಗೆ ಇದ್ದಿದ್ದು ಡಾಕ್ಟರ್ ಶ್ವೇತಾ MP, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು, ಓವಮ್ ಆಸ್ಪತ್ರೆ. ಇನ್ನು ಅಡ್ರೆಸ್ ಕಾರ್ಡ್ ನೋಡ್ತಾ ಇದ್ದೀವಿ, ಓಲ್ಡ್ ಮಡ್ರಾಸ್ ರೋಡ್, ವೆಂಕಟಾದ್ರಿ ಕಾಂಪ್ಲೆಕ್ಸ್, 2ನೇ ಮಹಡಿ, ಜೊತೆಗೆ HDFC ಬ್ಯಾಂಕ್ ಎದುರು, ಭಟ್ರಹಳ್ಳಿ, ಬೆಂಗಳೂರು 560049. ಹಾಗೂ ಸಂಪರ್ಕ ಮಾಡಬೇಕಾಗಿರುವಂತಹ ನಂಬರ್ ಹೀಗಿದೆ 7795549696. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಿನ ನ್ಯೂಸ್ ಅಂದರೆ ಪಬ್ಲಿಕ್ TV.